ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವು ಎಷ್ಟೋ ಸಲ ತುಂಬ ಆ್ಯಕ್ಟಿವ್ ಆಗಿರೋರು, ಇಡೀ ದಿವಸ ಕೆಲಸ ಮಾಡ್ತಾ ಇದ್ದವರು ಸಡನ್ ಆಗಿ ಪಾರ್ಶ್ವವಾಯು ಅಥವಾ ಲಕ್ವ ಆಗಿ ಹಾಸಿಗೆ ಹಿಡಿದು ನೋಡಿರ್ತೀವಿ. ಸೊ ಯೂಶಲಿ ಏನು ಸಡನ್ ಆಗಿ ಆಗುವಂಥ ಒಂದು ಸಮಸ್ಯೆ ಇದು. ಅಂದರೆ ಲಕ್ವ ಆಗ್ಲಿಕ್ಕೆ ಇರುವಂಥ ಮೇನ್ ರೀಸನ್ ಏನು ಅಂದರೆ ನಮ್ಮ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮೆದುಳಿಗೆ ಇರುವಂಥ ರಕ್ತ ಸಂಚಾರದಲ್ಲಿ ಬರುವಂಥ ಸಮಸ್ಯೆಗಳು, ಅದೊಂದು ಬ್ಲೀಡ್ ಇರ್ಬೋದು ಅಥವಾ ಒಂದು ಬ್ಲಾಕ್ ಕೂಡ ಇರ್ಬೋದು. ಸೊ ಯೂಶಲಿ ಇದು ಸಡನ್ ಆಗಿ ಆಗುವಂಥ ಒಂದು ಸಮಸ್ಯೆ ಆದರೂ ಕೂಡ ಆ ಕಾಯಿಲೆ ಡೆವಲಪ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಕರೆಕ್ಟಾಗಿರುವಂಥ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದರೆ ನಮಗೆ ಈ ಲಕ್ವ ಆಗೋದನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಕಂಪ್ಲೀಟ್ಲಿ ಅಂತಲ್ಲ, ಅಟ್ಲೀಸ್ಟ್ ಒಂದು 80% ಆದರೂ ನಮಗೆ ಕಂಪ್ಲೀಟ್ಲಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ನೋಡಿರ್ತೀರಾ, ಕೆಲವರಿಗೆ ಸ್ಟ್ರೋಕ್ ಆದರೂ ಕೂಡ ಅಷ್ಟೊಂದು ಸಿವಿಯರ್ ಆಗಿ ಆಗಿರಲ್ಲ. ಅಂದರೆ ಅವರು ಸ್ವಲ್ಪ ದಿವಸ ನಡಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆದರೂ ಇಮ್ಮಿಡಿಯೇಟ್ಲಿ ಅವರು ರಿಕವರ್ ಆಗ್ತಾರೆ. ಬಟ್ ಆದರೆ ಕೆಲವರಿಗೆ ನೋಡಿದರೆ ತುಂಬ ಸಿವಿಯರ್ ಆಗಿ ಆಗಿರುತ್ತೆ, ಅವರು ರಿಕವರ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅವರದ್ದು ಲೈಫ್ ಏನಿದೆ ಅದು ಕಂಪ್ಲೀಟ್ಲಿ ಹಾಳಾಗುತ್ತೆ. ಸೊ ಯೂಶಲಿ ಎಷ್ಟೋ ಕಾಯಿಲೆಗಳಲ್ಲಿ ಏನಾಗುತ್ತೆ, ನಮಗೊಂದು ಮೆಡಿಕೇಶನ್ ತಗೊಂಡ್ರೆ ಅಥವಾ ಬೇರೆ ಏನಾದರೂ ಒಂದು ಸ್ವಲ್ಪ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಏನೂ ತೊಂದರೆ ಆಗಲ್ಲ. ಬಟ್ ಈ ಪಾರ್ಶ್ವವಾಯು ಅಥವಾ ಈ ಪ್ಯಾರಾಲಿಸಿಸ್ ಏನಿದೆ ಇದರಲ್ಲಿ ಹಾಗೆ ಅಲ್ಲ. ಆಲ್ ಆಫ್ ಎ ಸಡನ್ ತುಂಬ ಆ್ಯಕ್ಟಿವ್ ಆಗಿದ್ದವರು ಬೆಡ್ ರಿಡನ್ ಆಗಿಬಿಡ್ತಾರೆ. ಅವರಿಗೆ ಏನೂ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ, ನಮಗೆ ಕಂಪ್ಲೀಟ್ಲಿ ಮತ್ತೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬೇಕಾಗತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪಾರ್ಶ್ವವಾಯು ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು, ಸೊ ಈ ಪಾರ್ಶ್ವವಾಯು ಅದು ಸ್ಟಾರ್ಟ್ ಆದರೆ ನಮ್ಮ ಬಾಡಿ ತೋರಿಸುವಂಥ ಕೆಲವು ಸೈನ್ಸ್ ಇದೆ. ಅಂದರೆ ಕೆಲವು ಸಿಂಪಲ್ ಆಗಿರೋ ಸೈನ್ಸ್ ನಾವು ಸಡನ್ ಆಗಿ ಅದನ್ನು ಅದು ಅಬ್ಸರ್ವ್ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋದರೆ ನಮಗೆ ಕಾಂಪ್ಲಿಕೇಶನ್ಸ್ ಆಗೋದನ್ನ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಹಾಗಾಗಿ ನಾನು ಹೇಳಿದೆ, ಕೆಲವರಿಗೆ ನೀವು ನೋಡಿರ್ತೀರಾ ಅವರಿಗೆ ಮೈಲ್ಡ್ ಆಗಿ ಆಗಿರುತ್ತೆ, ಅಷ್ಟೊಂದು ಸಿವಿಯರ್ ಆಗಲ್ಲ, ಆ್ಯಂಡ್ ಬೇಗ ರಿಕವರ್ ಆಗಿ ಅವರ ನಾರ್ಮಲ್ ಆಕ್ಟಿವಿಟಿ ಕೂಡ ಬರ್ತಾರೆ. ಸೊ ಹಾಗಾಗಿ ನಮ್ಮ ಬಾಡಿ ತೋರಿಸುವಂಥ ಸೈನ್ಸ್ ಏನೇನು, ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶಲಿ ಪಾರ್ಶ್ವವಾಯು ಆದಾಗ ಎಲ್ಲರೂ ಹೇಳೋದು ನೀವು ಕೇಳಿರ್ತೀರಾ, ಅಂದರೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು, ಸೊ ಹಾಗಾಗಿ ಅವರಿಗೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳೋದು ನೀವು ಕೇಳಿರ್ತೀರಾ. ಸೊ ಇದಕ್ಕೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮೆದುಳಲ್ಲಿ ಇರುವಂಥ ರಕ್ತನಾಳಗಳೇನಿದೆ ಅದರೊಳಗೆ ಏನಾದರೂ ಕ್ಲಾಟ್ ಆದರೆ, ಏನಾದರೂ ಬ್ಲಾಕೇಜ್ ಆದರೆ ಏನಾಗುತ್ತೆ, ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಸೊ ಅಲ್ಲಿ ಇರುವಂಥ ಜೀವಕೋಶಗಳು ಸತ್ತೋಗುತ್ತೆ. ಸೊ ಹಾಗಾಗಿ ನಮಗೆ ಒಂದು ಸೈಡ್ ವೀಕ್ನೆಸ್ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಆ ಬ್ಲಡ್ ಕ್ಲಾಟ್ಗಳೇನಿದೆ, ಬ್ಲಾಕೇಜಸ್ ಏನಿದೆ ಅದು ಅಲ್ಲೇ ಡೆವಲಪ್ ಆಗ್ಬೋದು. ಅಂದರೆ ಮೆದುಳಲ್ಲಿರುವಂಥ ರಕ್ತನಾಳಗಳು ಒಳಗೇನೆ ಡೆವಲಪ್ ಆಗ್ಬೋದು, ಅಥವಾ ಬೇರೆ ಎಲ್ಲಾದರೂ ಇರುವ ಕ್ಲಾಟ್ ಏನಿದೆ ಅದು ಅಲ್ಲಿಂದ ಟ್ರಾವೆಲ್ ಮಾಡಿ ಅಲ್ಲಿ ಬಂದು ಬ್ಲಾಕ್ ಕೂಡ ಆಗ್ಬೋದು. ಸೊ ಇದನ್ನು ನಾವೇನು ಹೇಳ್ತೀವಿ, ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಯೂಶಲಿ 85% ಈ ಇಸ್ಕಿಮಿಕ್ ಸ್ಟ್ರೋಕೆ ಕಂಡು ಬರುತ್ತೆ. ಇನ್ನು ರಿಮೈನಿಂಗ್ 15% ಏನಿದೆ ಅದು ನಾವು ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದರೆ ಅದು ಮೆದುಳಲ್ಲಿರುವಂಥ ರಕ್ತನಾಳಗಳು ಒಡೆದು ಅಲ್ಲಿಂದ ಬ್ಲೀಡಿಂಗ್ ಆಗಿ ಆಗುವಂಥ ಪಾರ್ಶ್ವವಾಯು ಅಂತ ಹೇಳ್ಬೋದು. ಸೊ ಅಲ್ಲಿ ಬ್ಲೀಡ್ ಆದಾಗ ಏನಾಗುತ್ತೆ, ಅಲ್ಲಿ ಕೂಡ ಫರ್ದರ್ ರಕ್ತ ಸಂಚಾರ ಆಗಲ್ಲ. ಅಲ್ಲಿ ಬ್ಲೀಡಿಂಗ್ ಆಗೋದ್ರಿಂದ ನಮ್ಮ ಮೆದುಳು ಒಳಗೆ ಇರುವಂಥ ಪ್ರೆಷರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಯೂಶಲಿ ಈ ಹೆಮರೇಜ್ ಆಗಿ ಬರುವಂಥ ಪಾರ್ಶ್ವವಾಯು ಏನಿದೆ ಅದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ಜೀವಕ್ಕೂ ಕೂಡ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಸೊ ಬಿಕಾಸ್ ಈ ಹೆಮರೇಜ್ ಆದಾಗ, ಅಂದರೆ ಬ್ರೈನ್ ಒಳಗೆ ಬ್ಲೀಡಿಂಗ್ ಆದಾಗ ಏನಾಗುತ್ತೆ, ಅಲ್ಲಿರುವಂಥ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಬ್ಲೀಡಿಂಗ್ ಆದ್ರೆ ನಾ ಹೇಳ್ದಂಗೆ ಜೀವಕ್ಕೂ ಹಾನಿಯಾಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಎಸ್ಕೇಪ್ ಆದರೂ ಕೂಡ ಆ ಡ್ಯಾಮೇಜ್ ಜಾಸ್ತಿ ಆಗಿ ಅವರಿಗೆ ಲೈಫ್ ಲಾಂಗ್ ಒಂದು ಸಮಸ್ಯೆ, ಒಂದು ಡಿಸಬಿಲಿಟಿ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸೊ ಸ್ಟ್ರೋಕ್ ಆಗುವಾಗ ನಮ್ಮ ಬಾಡಿ ತೋರಿಸುವಂಥ ಕೆಲವು ಲಕ್ಷಣಗಳಿದೆ, ಅದನ್ನು ನಾವು ಇಮ್ಮಿಡಿಯೇಟ್ಲಿ ಅಬ್ಸರ್ವ್ ಮಾಡಿ ಇಮ್ಮಿಡಿಯೇಟ್ಲಿ ನಾವು ಆ್ಯಕ್ಟ್ ಮಾಡಿದರೆ ಏನಾಗುತ್ತೆ, ಫರ್ದರ್ ಡ್ಯಾಮೇಜ್ಗಳಾಗಲ್ಲ. ಅಷ್ಟು ಬೇಗ ನಮ್ಮ ಅಂದರೆ ಬ್ರೈನಲ್ಲಿ ಆಗುವಂಥ ಡ್ಯಾಮೇಜ್ ಏನಿದೆ ಅದನ್ನು ಮಿನಿಮೈಸ್ ಮಾಡಲಿಕ್ಕಾಗುತ್ತೆ, ನಮಗೆ ಬೇಗ ರಿಕವರ್ ಆಗಲಿಕ್ಕೂ ಕೂಡ ಸಾಧ್ಯ. ಸೊ ಯೂಶಲಿ ಈ ಸೈನ್ಸ್ ಏನಿದೆ ಕೆಲವುದು ಅಕ್ಯೂಟ್ ಆಗಿರುತ್ತೆ. ಅಂದರೆ ಆ ಜಸ್ಟ್ ಸ್ಟ್ರೋಕ್ ಸಿವಿಯರ್ ಆಗಿರುವಂಥ ಒಂದು ಸ್ಟ್ರೋಕ್ ಆಗೋಕ್ಕಿಂತ ಮೊದಲು ಕೆಲವು ಲಕ್ಷಣಗಳು ಕಂಡು ಬರುತ್ತೆ. ಅದರಲ್ಲಿ ಮೇನ್ಲಿ ನಮ್ಮ ಮುಖದಲ್ಲಿ ಒಂದು ಸೈಡ್ ಏನಿದೆ ಅಲ್ಲಿ ವೀಕ್ನೆಸ್ ಕಂಡು ಬರ್ಬೋದು. ನಾವು ಸ್ಮೈಲ್ ಹೊಡೆಯುವಾಗ ಒಂದು ಸೈಡ್ಗೆ ಅಷ್ಟೇ ಸ್ಮೈಲ್ ಹೋಗುತ್ತೆ, ಅವರದ್ದು ಎಕ್ಸ್ಪ್ರೆಷನ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಈ ಆ್ಯಂಗಲ್ ಏನಿದೆ, ನಮ್ಮ ಮೌತ್ದ ಆ್ಯಂಗಲ್ ಏನಿದೆ ಅದು ಡ್ರೂಪ್ ಆಗೋದು, ಅಥವಾ ಕಣ್ಣು ಓಪನ್ ಮುಚ್ಚುವಾಗ ಕರೆಕ್ಟಾಗಿ ಮುಚ್ಚಲಿಕ್ಕೆ ಆಗದೆ ಇರೋದು. ಸೊ ಈ ಥರ ಸಮಸ್ಯೆಗಳೆಲ್ಲ ಕಂಡಾಗ ನಾವೇನು ಅರ್ಥ ಮಾಡ್ಕೋಬೇಕು, ಅವರಿಗೆ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಈವನ್ ಇದು ಬೆಲ್ಸ್ ಪ್ಯಾಲ್ಸಿಯಲ್ಲಿ ಕೂಡ ಕಂಡು ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಾ, ನಮ್ಮ ಫೇಶಿಯಲ್ ನೋವು ಪ್ಯಾಲ್ಸಿ ಇದ್ದಾಗ ಏನಾಗುತ್ತೆ, ಅದರಲ್ಲಿ ಕೂಡ ನಮ್ಮ ಕಣ್ಣುಗಳದ್ದು ವೀಕ್ನೆಸ್ ಇರ್ಬೋದು, ಸ್ಮೈಲ್ ಹೊಡೆಯುವಾಗ ಮುಖ ಒಂದು ಸೈಡಿಗೆ ಹೋಗೋದು, ಈ ಥರ ಸಿಂಟಮ್ಸ್ ಕಂಡು ಬರುತ್ತೆ. ಬಟ್ ಯಾವುದೇ ಆಗಲಿ ನಾವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋದ್ರೆ ಏನಾಗುತ್ತೆ, ನಮಗೆ ಅದು ಏನಾದರೂ ಒಂದು ಮೇನ್ ಒಂದು ಬ್ರೈನ್ ಸ್ಟ್ರೋಕ್ ಆಗೋದರದ್ದು ಪ್ರಿಯರ್ ಲಕ್ಷಣಗಳಾದರೆ ನಮಗೆ ಇಮಿಡಿಯೇಟ್ಲಿ ಅದನ್ನು ಟ್ರೀಟ್ ಮಾಡಿ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೂ ಕೂಡ ಆಗುತ್ತೆ. ಸೊ ದಿಸ್ ಇಸ್ ಒನ್ ಮೇನ್ ಸೈನ್. ಅಂದರೆ ಮುಖದಲ್ಲಿ ಏನಾದರೂ ಸಡನ್ ಚೇಂಜಸ್ ನೋಡಿದರೆ, ಅವರು ಮಾತಾಡುವಾಗ ಏನಾದರೂ ಚೇಂಜಸ್ ಆಗ್ತಾ ಇದೆ, ಅವರ ಬಾಯಿ ಒಂದು ಸೈಡ್ಗೆ ಅಷ್ಟೇ ಹೋಗ್ತಾ ಇದೆ, ಕಣ್ಣು ಸರಿಯಾಗಿ ಇದಾಗ್ತಾ ಇಲ್ಲ, ಮುಖದಲ್ಲಿ ಫಾರೆಡ್ ಅಲ್ಲಿ ಇರುವಂಥ ರಿಂಗಲ್ಸ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ,
ಇಲ್ಲ. ಸೊ ಈ ತರ ಸಿಂಪ್ಟಮ್ಸ್ ಕಂಡ್ರೆ ಅದು ಸ್ಟ್ರೋಕ್ ಒಂದು ಲಕ್ಷಣ ಇರುವಂತ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಸಡನ್ ಆಗಿ ಒಂದ್ ಸೈಡ್ ಅಲ್ಲಿ ಇರುವಂತ ಕೈ ಕಾಲಲ್ಲಿ ಶಕ್ತಿ ಕಡಿಮೆ ಆಗೋದು, ಅಂದ್ರೆ ಸರಿಯಾಗಿ ಏನಾದರೂ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಬರೀಲಿಕ್ಕೆ ಆಗ್ತಾ ಇಲ್ಲ, ಗ್ರಿಪ್ ಮೊದಲಿನ ತರ ಗ್ರಿಪ್ ಸಿಗ್ತಾ ಇಲ್ಲ, ಕೈ ಸರಿಯಾಗಿ ಫಿಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಕೆಲವರು ಹೇಳ್ತಾರೆ ನನಗೆ ಕೈ ಕಾಲೇನಿದೆ ಸಿವಿಯರ್ ಒಂಥರ ತುಂಬಾ ಹೆವಿ ಅನಿಸ್ತಾ ಇದೆ, ತುಂಬಾ ಜೋಮ್ ಹಿಡ್ದಂಗೆ ಅನಿಸ್ತಾ ಇದೆ, ಸರಿಯಾಗಿ ನಡೆಯಕ್ಕೆ ಆಗ್ತಾ ಇಲ್ಲ, ಲೆಫ್ಟ್ ಲೆಗ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಷ್ಟು ಕರೆಕ್ಟ್ ಆಗಿ ರೈಟ್ ಲೆಗ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಲೆಫ್ಟ್ ಕೈ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆಯೋ ಅಷ್ಟು ರೈಟ್ ಕೈ ವರ್ಕ್ ಆಗ್ತಾ ಇಲ್ಲ. ಸೊ ಈ ಚೇಂಜಸ್ ಸಡನ್ ಆಗಿ ಅಬ್ಸರ್ವ್ ಮಾಡಿದ್ರು ಕೂಡ ಅವರು ಸ್ಟ್ರೋಕ್ ಅನ್ನ ಸಸ್ಪೆಕ್ಟ್ ಮಾಡಬೇಕು. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕಿರುವಂಥ ಟೆಸ್ಟ್ಗಳು ಮಾಡಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಫರ್ದರ್ ಕಾಂಪ್ಲಿಕೇಶನ್ಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಸ್ಪೀಚ್ ಅಲ್ಲಿ ಬರುವಂತ ಸಮಸ್ಯೆಗಳು, ಅಂದ್ರೆ ಯಾರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲೋ, ರೆಗ್ಯುಲರ್ಲಿ ನಾವು ಮಾತಾಡುವಾಗ ಲೈಕ್ ನಾವು ರೆಗ್ಯುಲರ್ಲಿ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರೊಟ್ಟಿಗೆ ರೆಗ್ಯುಲರ್ಲಿ ಮಾತಾಡುವಾಗ ಅವ್ರು ಹೇಳಿದೆಲ್ಲ ನಮ್ಗೆ ಅರ್ಥ ಆಗ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಈಗ ಮಾತಾಡುವಾಗ ಅವ್ರು ಹೇಳಿದ್ದೇನೋ ಅಷ್ಟು ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ವರ್ಡ್ಸ್ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಸಲ ಮಾತಾಡ್ತಾ ಇರ್ರೆಲೆವೆಂಟ್ ಆಗಿ ಮಾತಾಡೋದು, ಅಂದ್ರೆ ಕರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ತರ ಚೇಂಜಸ್ ಅಬ್ಸರ್ವ್ ಮಾಡಿದ್ರು ಕೂಡ ಅದು ಸಡನ್ ಆಗಿ ಪೇಷಂಟ್ಗೆ ಗೊತ್ತಾಗಬೇಕು ಅಂತಿಲ್ಲ, ಬಟ್ ಪೇಷಂಟ್ ಹತ್ರ ನಾವು ಮಾತಾಡುವಾಗ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲೇನು ಈ ಸ್ಟ್ರೋಕ್ ಅಲ್ಲಿ ಮೋಸ್ಟ್ ಆಫ್ ದ ಕೆಲವು ಕಂಡೀಷನ್ಸ್ ಏನಂದ್ರೆ ನೋಡೋರಿಗೆ ಅಷ್ಟೇ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಈಗ ಮುಖ ಒಂದು ಸೈಡ್ಗೆ ಇದಾಗೋದು, ಸಣ್ಣ ಚೇಂಜಸ್ ಆಗೋದು, ಅಥವಾ ಈ ಮಾತಲ್ಲಿ ಬರುವಂಥ ಸಡನ್ ಡಿಫ್ರೆನ್ಸಸ್. ಸೊ ಸಡನ್ಲಿ ಅದು ಪೇಷಂಟ್ ಮೇಕ್ಔಟ್ ಮಾಡಬೇಕು ಅಂತ ಇಲ್ಲ, ಬಟ್ ನೋಡುವಾಗ ನಮಗದು ಆ ಥರ ಅನಿಸಿದ್ರೆ ಇಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಬೇಕು. ಕೆಲವು ರೆಗ್ಯುಲರ್ಲಿ ನಾವು ಅಟರ್ ಮಾಡ್ತಾ ಇರುವಂಥ ಕೆಲವು ವರ್ಡ್ಸ್ ಇರುತ್ತೆ, ಮೇ ಬಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ಬೋದು, ಬಟ್ ರೆಗ್ಯುಲರ್ ಆಗಿ ಈಸಿಯಾಗಿ ಹೇಳಲಿಕ್ಕೆ ಆಗುವಂಥ ಕೆಲವು ಶಬ್ದಗಳು ಸರಿಯಾಗಿ ಮಾತಾಡ್ಲಿಕ್ಕೆ ಆಗದೆ ಆಗೋದು. ಸೊ ಅದೇ ಥರನೇ ಇರ್ರೆಲೆವೆಂಟ್ ಆಗಿ ಮಾತಾಡ್ತಾರೆ, ಏನೋ ಮಾತಾಡ್ತಾ ಇದ್ದಾಗ ಅದು ಕಂಪ್ಲೀಟ್ ಮಾಡದೆ ಬೇರೆ ಎಲ್ಲೋ ಹೋಗ್ಬಿಡೋದು. ಸೊ ಈ ಥರ ಎಲ್ಲ ಸಮಸ್ಯೆಗಳಿದ್ರೆ ಕೂಡ ನಾವು ಅದು ಸ್ಟ್ರೋಕ್ ಅಂತ ಸಸ್ಪೆಕ್ಟ್ ಮಾಡಿ, ನಾವು ಅಂದರೆ ಸ್ಟ್ರೋಕ್ ಅಂತಾನೆ ಅಲ್ಲ, ನಮ್ಮ ಬ್ರೈನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಸಸ್ಪೆಕ್ಟ್ ಮಾಡಿ ಅದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಲೇಬೇಕಾಗುತ್ತೆ. ಸೊ ಈಗ ನಾ ಹೇಳಿರುವಂಥ ಲಕ್ಷಣಗಳೇನಿದೆ ಅದು ಅಕ್ಯೂಟ್ ಆಗಿ ಸಡನ್ ಆಗಿ ಡೆವಲಪ್ ಆಗುತ್ತೆ. ಸೊ ನಾವು ಇಮಿಡಿಯೇಟ್ಲಿ ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗುತ್ತೆ. ಇನ್ನು ಕೆಲವು ಲಕ್ಷಣಗಳು ಹೇಗಿರುತ್ತೆ ಅಂದರೆ ಲೈಕ್ ಸ್ವಲ್ಪ ದಿವಸಗಳಿಂದ ಅವರದು ಅನುಭವಿಸ್ತಾ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಹೆಡ್ ಏಕ್, ತಲೆನೋವು, ಸಿವಿಯರ್ ಆಗಿ ತಲೆನೋವು ಬರ್ತಾ ಇರ್ತದೆ. ಕೆಲವರಿಗೆ ನಿದ್ರೆ ಮಾಡಿದಾಗ ಕೂಡ ಸಡನ್ ತಲೆನೋವು ಬಂದು ಎಚ್ಚರ ಆಗುತ್ತೆ. ಅದಕ್ಕೊಂದು ಸ್ಪೆಸಿಫಿಕ್ ಆಗಿರುವಂಥ ರೀಸನ್ ಇರಲ್ಲ. ಅಂದರೆ ಎಷ್ಟೋ ಜನರಿಗೆ ನಾವು ನೋಡುವಾಗ ಈ ಸ್ಟ್ರೋಕ್ ಆದ್ಮೇಲೆ ಅಷ್ಟೇ ಗೊತ್ತಾಗುತ್ತೆ ಅವರಿಗೆ ಬಿ ಪಿ ಕಾಯಿಲೆ ಇತ್ತು ಅಂತ. ಸೊ ಈ ಥರ ಸಿಂಪ್ಟಮ್ಸ್ ಇದ್ರೆ ನಾವು ಇಮಿಡಿಯೇಟ್ಲಿ ಏನು ಮಾಡಬೇಕು, ಕಾನ್ಸ್ಟೆಂಟ್ ಆಗಿ ತಲೆನೋವು ಬರ್ತಾ ಇದೆ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕು. ಅವ್ರದ್ದು ಬಿ ಪಿ ಚೆಕ್ ಮಾಡಿ ನೋಡ್ತಾರೆ. ಅದರಲ್ಲಿ ಏನಾದರೂ ಸಮಸ್ಯೆ ಹೈ ಬಿ ಪಿ ಅಲ್ಲಿ ಇದ್ದರೆ ನಮಗೆ ಹೆಮರೇಜಿಕ್ ಸ್ಟ್ರೋಕು ಅಥವಾ ಈ ಥರ ಸ್ಟ್ರೋಕಲ್ಲಿ ಆಗುವಂಥ ಸಾಧ್ಯತೆ ಜಾಸ್ತಿ. ಸೊ ಇಮಿಡಿಯೇಟ್ಲಿ ಅದಕ್ಕೆ ಮೆಡಿಕೇಶನ್ ಕೊಟ್ಟರೆ ನಮಗೆ ಫ್ಯೂಚರ್ ಇರುವಂಥ ಇಷ್ಟೊಂದು ದೊಡ್ಡ ಕಾಯಿಲೆಯನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಅಥವಾ ಅದಿಲ್ಲ ಬಿ ಪಿ ಎಲ್ಲ ನಾರ್ಮಲ್ ಇದೆ ಹಾಗಿದ್ರೆ ಅವ್ರು ಏನು ಮಾಡ್ತಾರೆ, ಬ್ರೈನ್ದು ಏನಾದರೂ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿ ಅಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ಅಲ್ಲೇನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡ್ತಾರೆ. ಸೊ ನಿಮಗೆ ಏನಾದರೂ ತಲೆನೋವು ಸಡನ್ ಆಗಿ ಡೆವಲಪ್ ಆಗಿದೆ, ಅದು ಕಂಪ್ಲೀಟ್ಲಿ ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕು. ಮೇ ಬಿ ಅದೊಂದು ವಾರ್ನಿಂಗ್ ಸೈನ್ ಇರಬಹುದು. ಸೊ ಹಾಗಾಗಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕಾಗುತ್ತೆ. ಇನ್ನೊಂದು ಏನಂದ್ರೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇದನ್ನ ಫಸ್ಟೇ ಹೇಳಬೇಕಿತ್ತು, ಮರ್ತೋಯ್ತು. ಸೊ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಏನು ಅಂದ್ರೆ ಸಡನ್ ಆಗಿ ಲೈಕ್ ಒಂದು ದಿವಸ ಒಂದು ಮಿನಿ ಸ್ಟ್ರೋಕ್ ಅಂತ ಹೇಳ್ಬೋದು ಇದಕ್ಕೆ ನಾವು. ಅಂದ್ರೆ ಒಂದು ದಿವಸ ನಮಗೆ ಒಂದು ಸೈಡ್ ಅಲ್ಲಿ ಸ್ವಲ್ಪ ಅಷ್ಟು ಶಕ್ತಿ ಇಲ್ಲದೆ ಇದ್ದಂಗೆ ಅನಿಸೋದು, ಅಥವಾ ಜೋಮ್ ಅನುಭವ ಆಗೋದು, ಅಥವಾ ಮುಖದಲ್ಲಿ ಏನೋ ಒಂದು ತರ ಡಿಫ್ರೆಂಟ್ ಆಗಿ ಜೋಮ್ ಅನುಭವ ಆಗೋದು. ಸೊ ಈ ತರ ಸಿಂಪ್ಟಮ್ಸ್ ನೀವು ಎಷ್ಟೋ ಸಲ ನೋಡಿರ್ತೀರ. ಕೆಲವು ಸಲ ಅಷ್ಟೊಂದು ಬ್ಯಾಲೆನ್ಸ್ ಸಿಗದೆ ಇರೋದು, ಮಾತಲ್ಲಿ ಕೂಡ ಕೆಲವು ದಿವಸ ನಮಗೆ ಸ್ವಲ್ಪ ಸಮಸ್ಯೆಗಳಾಗೋದು. ಸೊ ಇದನ್ನ ನಾವು ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ಬೋದು. ಅದು ಆಕ್ಚುಲಿ ಒಂದು 24 hours ಅಲ್ಲಿ ಅದು ರಿಕವರ್ ಆಗುತ್ತೆ. ಮೇ ಬಿ ಕೆಲವು ತಾಸುಗಳಿರ್ಬೋದು ಅಥವಾ ಕೆಲವು ನಿಮಿಷಗಳಿರ್ಬೋದು, ಮತ್ತೆ ಓಕೆ ಆಗುತ್ತೆ. ಬಟ್ ಈ ತರ ಸಿಂಪ್ಟಮ್ಸ್ ಕಂಡು ಬಂದರೂ ಕೂಡ ನೀವು ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಲೇಬೇಕು. ಸೊ ಯೂಶಲಿ ಎಷ್ಟೋ ಕೇಸಸ್ ಅಲ್ಲಿ ಈ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಲೈಕ್ ಸ್ಟ್ರೋಕ್ ಆದಮೇಲೆ ಅವರಿಗೆ ಆಕ್ಚುಲಿ ಒಂದು ಮ್ಯಾಸಿವ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ಥರ ಸಿಂಪ್ಟಮ್ಸ್ ಕಂಡ್ರೂ ಕೂಡ ಇದನ್ನ ಒಂದು ವಾರ್ನಿಂಗ್ ಸೈನ್ ಆಗಿ ನಾವು ಕನ್ಸಿಡರ್ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕು. ಇನ್ನು ನಮಗೆ ಸಡನ್ ಆಗಿ ನಮ್ಮ ವಿಷನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಅಂದರೆ ದೃಷ್ಟಿಯಲ್ಲಿ ಸಡನ್ ಆಗಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಏನಾದರೂ ನೋಡುವಾಗ ಡಬಲ್ ಕಾಣ್ತಾ ಇದೆ. ಸೊ ಈ ಥರ ಸಮಸ್ಯೆಗಳಿದ್ರೂ ಕೂಡ ನಾವು ಅದು ಕಣ್ಣಿನ ಸಮಸ್ಯೆ ಇರುವುದು ಮತ್ತೆ ಡಾಕ್ಟ್ರಿಗೆ ತೋರಿಸ್ಬೋದು ಅಂತ ಹೇಳಿ ಇಗ್ನೋರ್ ಮಾಡಲೇಬಾರ್ದು. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕು. ಯಾಕೆಂದರೆ ನಾವು ಫಸ್ಟ್ ಹೇಳಿದ್ದೇನೆ, ಅಂದರೆ ನಮ್ಮ ಯಾವ ಪೋರ್ಷನ್ ಅಲ್ಲಿ ಡಿಫೆಕ್ಟ್ ಇದೆ, ಅಂದರೆ ಆ ಕ್ಲಾಟ್ ಇರ್ಬೋದು ಅಥವಾ ಹೆಮರೇಜ್ ಇರ್ಬೋದು, ಅದು ಎಲ್ಲಿ ಇದೆ ಅದರ ಮೇಲೆ ನಮ್ಮ ಸಿಂಪ್ಟಮ್ಸ್ ಡಿಫರ್ ಆಗುತ್ತೆ. ಸೊ ಬಾಡಿ ಡಿಫ್ರೆಂಟ್ ಸಿಂಪ್ಟಮ್ಸ್ ತೋರಿಸ್ಬೋದು. ಸೊ ಈಗ ನಮ್ಮ ಆಕ್ಸಿಪಿಟಲ್ ರೀಜನ್ಲೆಲ್ಲ ಆದರೆ ನಮಗೆ ಈ ವಿಷನ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಕೆಲವರಿಗೆ ಸ್ಟ್ರೋಕ್ ಆದರೂ ಅವರು ಚೆನ್ನಾಗಿ ಮಾತಾಡ್ತಾರೆ, ಬಟ್ ಕೆಲವರಿಗೆ ಈ ಬ್ರೈನ್ ಸ್ಟ್ರೋಕ್ ಆದರೆ ಅವರಿಗೆ ಮಾತು ಹೋಗ್ಬಿಡುತ್ತೆ. ಇನ್ನು ಕೆಲವರಿಗೆ ದೃಷ್ಟಿ ಸಮಸ್ಯೆ ಬರುತ್ತೆ, ಕೆಲವರಿಗೆ ಬ್ಯಾಲೆನ್ಸ್ಗೆ ತುಂಬ ಸಮಸ್ಯೆ ಬರುತ್ತೆ, ಕೆಲವರಿಗೆ ಇಮೋಷನಲ್ ಇನ್ಸ್ಟೆಬಿಲಿಟಿ ಇರ್ತದೆ, ಅಂದರೆ ಅಳ್ತಾ ಇರ್ತಾರೆ, ಕೆಲವರು ನಗ್ತಾ ಇರ್ತಾರೆ. ಸೊ ಈ ಥರ ಸಮಸ್ಯೆಗಳು ನೀವು ನೋಡಿರ್ತೀರಾ. ಇದಕ್ಕೆ ಮೇನ್ ಕಾರಣ ಏನು, ಯಾಕೆ ಎಲ್ಲದೂ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಅವರ ಯಾವ ಏರಿಯಾದಲ್ಲಿ ಆ ಬ್ಲೀಡ್ ಅಥವಾ ಆ ಕ್ಲಾಟ್ ಆಗಿದೆ ಅದರ ಮೇಲೆ ನಮ್ಮ ಸಿಂಪ್ಟಮ್ಸ್ ಕೂಡ ಡಿಫರ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ವಿಷನ್ ಪ್ರಾಬ್ಲಮ್ ನೀವು ಕಂಡು ಬಂದರೂ ಕೂಡ ನೀವೇನು ಮಾಡಬೇಕು,
ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದು ನಮ್ಮ ಬ್ರೈನ್ ಸ್ಟ್ರೋಕಿಂದ ಅಲ್ಲ, ಬ್ರೈನಲ್ಲಿ ಇರುವಂಥ ಬ್ಲಾಕೇಜಿಂದ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇನ್ನು ಯೂಶಲಿ ಕಾಣುವಂಥ ಒಂದು ಲಕ್ಷಣ ಏನಂದ್ರೆ ಇಂಬ್ಯಾಲೆನ್ಸ್, ಅಂದ್ರೆ ನಮಗೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಇಲ್ಲದೆ ಇದ್ದಂಗೆ ಅನ್ಸೋದು, ನಾವೆಲ್ಲಾದ್ರೂ ನಿಂತಾಗ ನಮಗೊಂಥರ ಜೋಲಿ ಹೋದಂಗೆ ಅನ್ಸೋದು. ಸೊ ಇಮಿಡಿಯೇಟ್ಲಿ ನಮ್ಮ ಬಾಡಿ ಕೂಡ ಅದನ್ನ ರಿಕವರ್ ಮಾಡುತ್ತೆ, ಅಂದ್ರೆ ಸಡನ್ ಆಗಿ ಎಲ್ಲ ಏನೋ ಆಗ್ತಾ ಇದೆ, ಓಕೆ ವಿ ಆರ್ ಬ್ಯಾಕ್ ಟು ನಾರ್ಮಲ್. ಬಟ್ ಈ ತರ ಎಪಿಸೋಡ್ಸ್ ರಿಪೀಟ್ ಆಗ್ತಾ ಇದ್ರೆ ನಾವೇನ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕು, ನಮ್ಮ ಬ್ರೈನ್ ಅಲ್ಲಿ ಏನೋ ಸಮಸ್ಯೆಗಳಿಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಕೆಲವರು ಹೋಗ್ತಾ 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 ಜಾರಿ ಹೋಗುತ್ತೆ, ಒಂಥರ ಸೈಡ್ಗೆ ಜೋಲಿ ಹೋಗುತ್ತೆ. ಸೊ ಈ ತರ ಎಲ್ಲ ಸಮಸ್ಯೆಗಳಿದ್ರೆ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಮುಂದೆ ಬರ್ಲಿಕ್ಕೆ ಇರುವಂತ ಒಂದು ದೊಡ್ಡ ಕಾಯಿಲೆಯನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನಿರುವಂತ ಒಂದು ಲಕ್ಷಣ ಏನಂದ್ರೆ ಕನ್ಫ್ಯೂಷನ್ ಮತ್ತು ಲ್ಯಾಕ್ ಆಫ್ ಒಂಥರ ಕಾನ್ಶಿಯಸ್ನೆಸ್ ಇಲ್ಲದೆ ಇರುವಂತ ಒಂದು ಕಂಡೀಷನ್. ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ, ಅವರದ್ದು ನಾವು ಮಾತಾಡ್ತಾ ಇರುವಾಗ ಅವರು ತುಂಬಾ ಇರ್ರೆಲವೆಂಟ್ ಆಗಿ ಮಾತಾಡೋದು, ಇನ್ನು ಕೆಲವರಿಗೆ ತುಂಬಾ ಮರ್ತು ಹೋಗುದು, ಈಗ ಹೇಳಿರೋದು ವಿತ್ ಇನ್ ಎ ಸೆಕೆಂಡ್ ಮರ್ತು ಹೋಗ್ಬಿಡೋದು. ಸೊ ಅಥವಾ ರೆಗ್ಯುಲರ್ಲಿ ತುಂಬಾ ನೆನಪಿಟ್ಟುಕೊಳ್ಳಬೇಕಾಗಿರುವಂತ ಕೆಲವು ಲೈಕ್ ವಿಷಯಗಳೇನಿದೆ ಅದನ್ನ ಕಂಪ್ಲೀಟ್ಲಿ ಮರ್ತು ಹೋಗುದು, ಅಥವಾ ನಾನು ಹೇಳ್ದಂಗೆ ಏನೇನೆಲ್ಲೋ ಮಾತಾಡೋದು. ಈಗ ಒಂದು ಸೆಂಟೆನ್ಸ್ ನಾವು ಮಾತಾಡ್ತಾ ಇರುವಾಗ ಸಡನ್ಲಿ ಮಾತಾಡ್ತಾ ಬೇರೆ ಏನೋ ಮಾತಾಡ್ಬಿಡೋದು. ಸೊ ಈ ತರ ಸಿಂಪ್ಟಮ್ಸ್ ನಿಮಗೆ ಕಂಡು ಬಂದರೂ ಕೂಡ ಅದು ನಮ್ಮ ಮೆದುಳಲ್ಲಿ ಇರುವಂತಹ ಸಮಸ್ಯೆಗಳಿಂದ ಆಗಿರಬಹುದು. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿ ಅದಕ್ಕಿರುವಂತಹ ಟ್ರೀಟ್ಮೆಂಟ್ಗಳು ಮಾಡಬೇಕಾಗುತ್ತೆ. ಕೆಲವು ಸಲ ಆ ಬ್ಲಾಕೇಜ್ ನಾನು ಹೇಳ್ದಂಗೆ ಅಲ್ಲಿ ಕರೆಕ್ಟ್ ಆಗಿರುವಂತಹ ರಕ್ತ ಸಂಚಾರ ಆಗದೆ ಇದ್ದಾಗ ಕೂಡ ಈ ತರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಹಾಗಾಗಿ ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿದೆ, ಯಾವುದೇ ಬ್ಲಾಕೇಜು ಹೆಮರೇಜು ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನಾವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕಿರುವಂತಹ ಟ್ರೀಟ್ಮೆಂಟ್ಗಳು ಕೊಟ್ಟು ಅಲ್ಲಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ ನ ರೀಇನ್ಸ್ಟಾಲ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಬಾಡಿಗೆ ಆಗುವಂಥ ಡ್ಯಾಮೇಜ್ ಅನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕಾಗುತ್ತೆ, ನಮಗೆ ಬೇಗ ರಿಕವರ್ ಕೂಡ ಆಗ್ಲಿಕ್ಕಾಗುತ್ತೆ. ಈಗ ನಾವು ನೋಡಿದ್ರೆ ಎಷ್ಟೋ ಯಂಗ್ಸ್ಟರ್ಸ್ಗೂ ಕೂಡ ಈ ಸ್ಟ್ರೋಕ್ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಎಷ್ಟೋ 30 ವರ್ಷ ಇರುವಾಗ 40 ವರ್ಷ ಇರುವಾಗೆಲ್ಲ ಅವರಿಗೆ ಸ್ಟ್ರೋಕ್ ಆಗಿ ಅವರು ಡಿಸೇಬಲ್ಡ್ ಆಗ್ತಾ ಇದ್ದಾರೆ. ಸೊ ಇಷ್ಟಲ್ಲೇ ಇದು ಜಾಸ್ತಿ ಆಗ್ಲಿಕ್ಕಿರುವಂಥ ಕಾರಣಗಳೇನೇನು? ಸೊ ನಾವೀಗ ಸ್ಟ್ರೋಕ್ ಆಗ್ಲಿಕ್ಕಿರುವಂಥ ಮುಖ್ಯ ಕಾರಣಗಳು ನೋಡಿದ್ರೆ ಅದರಲ್ಲಿ ಮೇನ್ಲಿ ನಂಬರ್ 1 ಆಗಿರುವಂಥ 2 ಸಮಸ್ಯೆಗಳಿದೆ. ಒಂದು ಹೈಪರ್ ಟೆನ್ಷನ್, ಮತ್ತೊಂದು ಡಯಾಬಿಟಿಸ್ ಮೆಲೈಟಿಸ್. ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್ ಆಗೋರು ಏನಿದ್ದಾರೆ ಅವರಿಗೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇರುತ್ತೆ ಅಥವಾ ಅಧಿಕ ರಕ್ತದ ಒತ್ತಡ ಸಮಸ್ಯೆ ಇರುತ್ತೆ. ಸೊ ಈ 2 ಕಾಯಿಲೆಗಳು ನಮಗೆ ಗೊತ್ತು, ಇದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಮಗೆ ಗೊತ್ತು. ಅಂದ್ರೆ ನಮ್ಮ ತಪ್ಪು ಜೀವನ ಶೈಲಿಯಿಂದ, ನಮ್ಮ ತಪ್ಪು ಆಹಾರ ಕ್ರಮದಿಂದ ನಮಗೆ ಬರುವಂತ ಕಾಯಿಲೆಗಳು. ಸೊ ಕೆಲವು ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದ್ರೂ ಕೂಡ ಮೇನ್ಲಿ ಈ ತರ ಕಾಯಿಲೆಗಳು ಬರ್ಲಿಕ್ಕಿರುವಂತ ಕಾರಣ ನಮ್ಮ ತಪ್ಪು ಜೀವನ ಶೈಲಿ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಡಯಾಬಿಟಿಸ್ ಇದ್ದವರಾದ್ರೆ ಅದಕ್ಕೆ ಕರೆಕ್ಟ್ ಆಗಿರುವಂತ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು, ಲೋ ಕಾರ್ಬ್ಸ್ ಡಯಟ್ ಅನ್ನು ಫಾಲೋ ಮಾಡಬೇಕು, ಒಳ್ಳೆ ಕೊಬ್ಬಿರುವಂತ ಆಹಾರಗಳನ್ನು ನಾವು ಸೇವಿಸಬೇಕು, ಅದರೊಟ್ಟಿಗೆ ರೆಗ್ಯುಲರ್ ಆಗಿ ವ್ಯಾಯಾಮ ಕೂಡ ಮಾಡಬೇಕು. ಈಗ BP ಕಾಯಿಲೆ ಇದ್ದವರಾದ್ರೆ ಏನ್ ಮಾಡಬೇಕು, ಆ BP ಮೆಡಿಕೇಶನ್ ಏನಿದೆ ಅದು ಕರೆಕ್ಟ್ ಆಗಿ ತಗೋಬೇಕು. ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ನಮ್ಮ BP ಅನ್ನು ಚೆಕ್ ಮಾಡ್ತಾ ಇರಬೇಕು. ನಮ್ಮ ಸಾಲ್ಟ್ ಇಂಟೇಕ್ ಅನ್ನು ನಾವು ಕಡಿಮೆ ಮಾಡಬೇಕು. ಆದಷ್ಟು ಪ್ರಾಸೆಸ್ಡ್ ಫುಡ್ಗಳನ್ನು ತಗೊಳ್ಳೋದು ಕಡಿಮೆ ಮಾಡಬೇಕು. ಒಳ್ಳೆ ಡಯೂರಿಟಿಕ್ಸ್, ನ್ಯಾಚುರಲಿ ಇರುವಂತಹ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಜಾಸ್ತಿ ತಗೊಂಡಾಗ ದಟ್ ಇಸ್ ಅ ವೆರಿ ಗುಡ್ ಡಯೂರಿಟಿಕ್. ಸೊ ಹಾಗಾಗಿ ನಮ್ಮ BP ಕೂಡ ಮೇಂಟೈನ್ ಆಗ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಮಗೊತ್ತು ಯೂಶಲಿ ಈ ಬ್ರೈನ್ ಸ್ಟ್ರೋಕ್ ಇರುವಾಗೆಲ್ಲ ಎಲ್ಲರೂ ಹೇಳುವಂತ ಒಂದು ವರ್ಡ್ ಏನು ಅಂದ್ರೆ ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಇದ್ರೆ ನಮಗೆ ಬ್ರೈನ್ ಸ್ಟ್ರೋಕ್ ಬರುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಸೊ ಹೌದು, ಕೊಲೆಸ್ಟ್ರಾಲ್ ಅಲ್ಲಿ ಮೇನ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ, LDL ಏನಿದೆ, ಅದು ಯೂಶಲಿ ಜಾಸ್ತಿ ಇದ್ದಾಗ ನಮಗೆ ಈ ತರ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ ಎಷ್ಟೋ ಕೇಸಸ್ ಅಲ್ಲಿ ನಾವು ನೋಡುವಾಗ ಯಾರಿಗೆ ಲೈಕ್ ಟೋಟಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಬಟ್ ಅವರದು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಥವಾ HDL ಏನಿದೆ ಅದು ತುಂಬಾ ಚೆನ್ನಾಗಿದ್ದಾಗ 60 ಅಥವಾ 65 ಅಲ್ಲಿ ಇದ್ದಾಗ ಅವರಿಗೆ ಈ ತರ ಸಮಸ್ಯೆ ಬರ್ಲಿಕ್ಕೆ ಇರುವಂತಹ ಸಾಧ್ಯತೆಗಳೇನಿದೆ ಅದು ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಯಾರಿಗೆ HDL ಜಾಸ್ತಿ ಇದೆಯೋ ಅವರಿಗೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಬರುವಂತ ಸಾಧ್ಯತೆಗಳೇನಿದೆ ತುಂಬಾ ಕಡಿಮೆ ಇರುತ್ತೆ. ಸೊ ಬಟ್ ಯಾವಾಗ ಬರೀ ಕೊಲೆಸ್ಟ್ರಾಲ್ ಇದ್ಕೊಂಡು ನಮಗೆ ಸ್ಟ್ರೋಕ್ ಬರಬೇಕು ಅಂತಿಲ್ಲ, ಬಟ್ ಯಾವಾಗ ಇದು 3 ಇರುತ್ತೋ ಅಂದ್ರೆ ಅಥವಾ 2 ಅಂದ್ರೆ BP ಕಾಯಿಲೆ ಇರಬಹುದು ಅಂಡ್ ಕೊಲೆಸ್ಟ್ರಾಲ್ ಅಥವಾ ಡಯಾಬಿಟಿಸ್ ಆ್ಯಂಡ್ ಕೊಲೆಸ್ಟ್ರಾಲ್. ಸೊ ಈ ಥರ ಒಂದು ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ, ಅದು ತುಂಬ ಡೇಂಜರಸ್ ಆಗುತ್ತೆ. ಈಗ ನಿಮಗೆ ಸಕ್ಕರೆ ಕಾಯಿಲೆ ಸಿವಿಯರ್ ಇದೆ, ಅದರೊಟ್ಟಿಗೆ ನಿಮ್ಮ HDL ಕಡಿಮೆ ಇದೆ, LDL ಜಾಸ್ತಿ ಇದೆ, ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ಅಂತ ಆದರೆ ನಿಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆಗಳೇನಿದೆ ಅದು ಜಾಸ್ತಿ ಇದೆ. ಸೊ ಹಾಗಾಗಿ ನೀವು ಕೇರ್ಫುಲ್ ಆಗಿರಬೇಕು. ಅಥವಾ ನಿಮಗೆ BP ಕಾಯಿಲೆ ಇದೆ, ನಾ ಹೇಳ್ದಂಗೆ HDL ಕಡಿಮೆ, LDL ಜಾಸ್ತಿ, ಟೋಟಲ್ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ ಎಲ್ಲ ಜಾಸ್ತಿ ಇದ್ದರೆ ನಿಮಗೂ ಕೂಡ ಈ ಸ್ಟ್ರೋಕ್ ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಕೊಲೆಸ್ಟ್ರಾಲನ್ನು ಲೆವೆಲ್ ಇಟ್ಕೋಬೇಕು, ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ನಾವು ತಗೊಳ್ಳುವಂಥ ಧಾನ್ಯಗಳೇನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ನಿಮ್ಮ ರೆಗ್ಯುಲರ್ ಫುಡ್ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ನಾರಿನಂಶ ನೀವು ಸೇರಿಸಬೇಕು. ಸೊ ಈ ಥರ ಎಲ್ಲ ಸ್ಟೆಪ್ಸ್ ತಗೊಂಡು ನಮ್ಮ ವೆಯ್ಟನ್ನು ನಾವು ಕಂಟ್ರೋಲ್ ಮಾಡಿ, ನಮ್ಮ ಶುಗರನ್ನು ನಾವು ಕಂಟ್ರೋಲ್ ಮಾಡಿ, ನಮ್ಮ BP-ಯನ್ನು ನಾವು ಕಂಟ್ರೋಲ್ ಮಾಡಿದರೆ ನಮಗೆ ಈ ಸ್ಟ್ರೋಕ್ ಬರಲಿಕ್ಕೆ ಇರುವಂಥ ಚಾನ್ಸಸ್ ಏನಿದೆ 80% ಕಡಿಮೆ ಆಗುತ್ತೆ. ಇನ್ನು ನಾನು ಹೇಳಿದ್ದೇನೆ ಬೊಜ್ಜು ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್. ಸೊ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ನಾವು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಒಬೇಸಿಟಿ ಏನಿದೆ ದಟ್ ಇಸ್ ಅ ಮೇನ್ ರೂಟ್ ಕಾಸ್. ಇದೆಲ್ಲ ಈ ಹೇಳಿರುವಂಥ ಲೈಫ್ ಸ್ಟೈಲ್ ಡಿಸೀಸಸ್
ಎಲ್ಲ ಬರ್ಲಿಕ್ಕಿರುವಂಥ ಒಂದು ಮೇನ್ ರೂಟ್ ಕಾಸ್ ಏನು ಅಂತ ಕೇಳಿದ್ರೆ ನಮಗೆ ಗೊತ್ತು ಬೊಜ್ಜು. ಸೊ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ನಾವು ಕರೆಕ್ಟಾಗಿ ಮಾಡಬೇಕು. ವೆಯ್ಟನ್ನು ಹತೋಟಿಯಲ್ಲಿಟ್ಟರೆ ನಮ್ಗೆ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ. ಇನ್ನು ಅಡಿಕ್ಷನ್ಸ್ ಅಂದರೆ ತಂಬಾಕು ಮತ್ತು ಮದ್ಯಪಾನ ಏನಿದೆ ಇದು ಕೂಡ ಇದರದ್ದು ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಆಲ್ಕೋಹಾಲ್ ತಗೊಂಡಾಗ ಅಥವಾ ರೆಗ್ಯುಲರ್ಲಿ ಟೊಬ್ಯಾಕೋ ಸೇವಿಸಿದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೊಳಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಅಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುವಂಥ ಸಾಧ್ಯತೆ ಇದೆ, ಅಲ್ಲಿ ಡ್ಯಾಮೇಜ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಬ್ಲಾಕೇಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ್ಯಂಡ್ ರೆಗ್ಯುಲರ್ಲಿ ಸ್ಮೋಕರ್ಸಲ್ಲೇ ಇದು ಹೈಯೆಸ್ಟ್ ಕಂಡು ಬರೋದು. ನೀವು ಅಬ್ಸರ್ವ್ ಎಷ್ಟೋ ಕೇಸಸ್ ನಾವು ನೋಡಿದರೆ ಯಾರು ರೆಗ್ಯುಲರ್ ಸ್ಮೋಕಿಂಗ್ ಮಾಡ್ತಾರೋ ಅವರಲ್ಲಿ ಈ ಬ್ರೈನ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಥರ ಅಡಿಕ್ಷನ್ಸ್ ಇಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಸ್ಟ್ರೆಸ್ ಲೆವೆಲ್ ನಮಗೆಲ್ಲರಿಗೂ ಗೊತ್ತು, ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ನಮ್ಮ BP ಜಾಸ್ತಿ ಆಗ್ಬೋದು ಅಥವಾ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಈ ಥರ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಾದರೂ ತುಂಬ ಸ್ಟ್ರೆಸ್ಫುಲ್ ಆಗಿದ್ರೆ ಏನು ಮಾಡಬೇಕು, ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಇರುವಂಥ ಟೆಕ್ನಿಕ್ಗಳನ್ನು ಕಲಿಬೇಕು. ಅದು ಮೇ ಬಿ ಯೋಗಾಭ್ಯಾಸ ಇರ್ಬೋದು ಅಥವಾ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಇರ್ಬೋದು. ಅದನ್ನು ಫಾಲೋ ಮಾಡಿ ಆ ಸ್ಟ್ರೆಸ್ ಯಾಕೆ ಬರ್ತಾ ಇದೆ ಆದಷ್ಟು ಆ ಕಾರಣವನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ. ಅಥವಾ ನಿಮ್ಮ ಕೆಲವರಿಗೆ ಏನಾಗುತ್ತೆ ಜಾಬ್ ಸ್ಟ್ರೆಸ್ ತುಂಬ ಇರುತ್ತೆ. ಸೊ ಯಾವಾಗಲೂ ನಾವು ಅರ್ಥ ಮಾಡಬೇಕಾಗಿದ್ದೇನೆಂದರೆ ನಮಗೊಂದು ಎಲ್ಲ ಸಮಸ್ಯೆಗಳು ದೊಡ್ಡದಂತ ಅನಿಸುತ್ತೆ ಎಲ್ಲಿ ತನಕ ಒಂದು ಕಾಯಿಲೆ ಬರೋ ತನಕ. ಒಂದು ಕಾಯಿಲೆ ಬಂದ ಮೇಲೆ ಬಾಕಿ ಎಲ್ಲ ಸಮಸ್ಯೆಗಳು ಸಣ್ಣದು, ಇದೇ ದೊಡ್ಡದು ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೇನಾದರೂ ವರ್ಕ್ ಪ್ರೆಷರ್ ಇಲ್ಲ ಇದ್ದರೆ ಅದನ್ನು ಹೇಗೆ ಮಾಡಿಫೈ ಮಾಡಬೇಕು, ಹೇಗೆ ಸ್ಟ್ರೆಸ್ ಫ್ರೀ ಆಗಿ ಇರಬೇಕು ಅಂತ ನೀವೇ ವಿಚಾರ ಮಾಡಿ ನೋಡಬೇಕಾಗುತ್ತೆ. ಈಗ ಒಬ್ಬರಿಗೆ ಸ್ಟ್ರೋಕ್ ಡೆವಲಪ್ ಆಗಿ ನಾವು ಇನಿಷಿಯಲಿ ವಿತಿನ್ ಒಂದು 10 to 15 minutes ಅಲ್ಲಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ ಮೇನ್ಲಿ ನಾವು ಹೇಳಬೇಕು ಅಂದರೆ 4 ರಿಂದ 5 ನಿಮಿಷ ಒಳಗೆ ಇರಬೇಕು. ಸೊ ಅಟ್ಲೀಸ್ಟ್ ಒಂದು 15 minutes ಒಳಗೆ ನಿಮಗೆ ಹೋಗಿ ಮುಟ್ಲಿಕ್ಕೆ ಆದರೆ ಅವರು ಇಮಿಡಿಯೇಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ಗಳ ಪ್ಲಾನ್ ಮಾಡಿ ನಮ್ಮ ಡಿಸಬಿಲಿಟಿ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೆ. ಬ್ರೈನಲ್ಲಿ ಆಗುವಂಥ ಡ್ಯಾಮೇಜ್ ಕೂಡ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಈವನ್ ಆಫ್ಟರ್ ದಿಸ್ ನಾವು ಏನು ಮಾಡಬೇಕು, ಒಂದ್ಸಲ ಓಕೆ ನಿಮಗೆ ಬ್ರೈನ್ ಸ್ಟ್ರೋಕ್ ಆಯಿತು, ಎಲ್ಲ ಟ್ರೀಟ್ಮೆಂಟ್ ಆಯಿತು, ನೀವೀಗ ಸ್ಟೇಬಲ್ ಇದ್ದೀರಿ ಅಂತ ಆದರೆ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಒಂದು ಆಯುರ್ವೇದ ಅಥವಾ ಫಿಸಿಯೋಥೆರಪಿ ಅಥವಾ ನ್ಯಾಚುರೋಪತಿ ಟ್ರೀಟ್ಮೆಂಟ್ಗಳನ್ನು ಫಾಲೋ ಮಾಡಬೇಕು. ಅದು ಫಾಲೋ ಮಾಡಿದಾಗ ಏನಾಗುತ್ತೆ, ಯೂಶಲಿ ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋದರೆ ನಿಮಗೆ ಲೈಕ್ ಈಗ ನಾವು ವಾಕ್ ಮಾಡುವಾಗ ನಮ್ಮ ಗೇಟಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಅದನ್ನು ನಾವು ರೆಕ್ಟಿಫೈ ಮಾಡಬೇಕು. ಇಲ್ಲಾಂದ್ರೆ ನಾವೇನು ಮಾಡ್ತೀವಿ, ಈಸಿಯಾಗಿ ಹೇಗೆ ನಡಿಲಿಕ್ಕಾಗುತ್ತೋ ಅದೇ ಪ್ಯಾಟರ್ನನ್ನು ಫಾಲೋ ಮಾಡ್ತೀವಿ. ಸೊ ನಮ್ಮ ವೀಕ್ ಇರುವಂಥ ಮಸಲ್ಸ್ ಏನಿದೆ ಅದು ಮತ್ತು ವೀಕ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನೀವು ಡಾಕ್ಟರ್ ಹತ್ರ ಹೋದ್ಕೊಳ್ಳಿ ನಾವೆಲ್ಲ ಏನು ಮಾಡ್ತೀವಿ, ಅದನ್ನು ಅಬ್ಸರ್ವ್ ಮಾಡಿ ಯಾವ ಮಸಲ್ಸ್ ವೀಕ್ ಇದೆ, ಯಾವ ಆಕ್ಟಿವಿಟೀಸ್ ಯಾವ ಆ್ಯಕ್ಷನ್ಸ್ ಕಡಿಮೆ ಆಗಿದೆ ಅಂತ ನೋಡಿಕೊಂಡು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ನಾರ್ಮಲ್ ಆಗಿರುವಂಥ ಒಂದು ಗೇಟ್ ಪ್ಯಾಟರ್ನ್ಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರೊಟ್ಟಿಗೆ ನಮ್ಮ BP ಕಂಟ್ರೋಲ್ ಮಾಡೋದು ಇರ್ಬೋದು, ಮುಂದೆ ಸ್ಟ್ರೋಕು ಈ ಥರ ಸಮಸ್ಯೆಗಳು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಏನೇನು ಮಾಡಬೇಕು, ನೀವು ತುಂಬ ಹೆಫ್ಟಿ ಇರೋರಾದರೆ ಹೇಗೆ ವೆಯ್ಟನ್ನು ಮ್ಯಾನೇಜ್ ಮಾಡಬೇಕು, ಡಯಾಬಿಟಿಸ್ ಇದ್ದವರಾದರೆ ಸೊ ಈ ಸ್ಟ್ರೋಕ್ ಬಂದಮೇಲೆ ಒಂದೇ ಸಲ ಸ್ಟ್ರೋಕ್ ಬರುತ್ತೆ ಅಂತಲ್ಲ, ರಿಪೀಟೆಡ್ ಆಗಿ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಯಾವಾಗಲೂ ಕಾಳಜಿಯಿಂದ ಇರಬೇಕಾಗತ್ತೆ. ನಿಮಗಿರುವಂಥ ಮಾರ್ಬಿಡಿಟೀಸ್ ಏನಿದೆ, ಅದು BP ಕಾಯಿಲೆ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್ ಸಮಸ್ಯೆ ಇರ್ಬೋದು ಅಥವಾ ಬೊಜ್ಜು ಇರ್ಬೋದು, ಅದನ್ನು ಕೂಡ ಹತೋಟಿಗೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಆವಾಗ ಈ ಸ್ಟ್ರೋಕ್ ಸಮಸ್ಯೆ ಏನಿದೆ ನಮಗೆ ಕಂಪ್ಲೀಟ್ಲಿ ಟ್ರೀಟ್ ಮಾಡಿ ನಿಮ್ಮ ಡಿಸಬಿಲಿಟಿ ಏನಿದೆ, ನಮಗೆ ಆಗುವಂಥ ಲೈಕ್ ಏನೇನು ಕೆಲಸಗಳು ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿದರೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ಪೇಷಂಟಿಗೆ ನಾರ್ಮಲ್ ಲೈಫಿಗೆ ಬರಲಿಕ್ಕಾಗುತ್ತೆ. ಸೊ ಯಾರಾದರೂ ಲೈಕ್ ಈ ಥರ ಲಕ್ಷಣಗಳು ನಾನೀಗ ಹೇಳಿರುವಂಥ ಬಾಡಿ ತೋರಿಸುವಂಥ ಸೈನ್ಸ್ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಆ್ಯಂಡ್ ನಮಗೆ ಸ್ಟ್ರೋಕ್ ಬರಲಿಕ್ಕೆ ನಾನು ಹೇಳಿದ್ದೇನೆ, ಅದು ಇಮ್ಮಿಡಿಯೇಟ್ ಸಡನ್ ಆಗಿ ಆಗುವಂಥ ಒಂದು ಕಾಯಿಲೆ ಆದರೂ ಕೂಡ 80% ಸ್ಟ್ರೋಕನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದರೆ. ಸೊ ನೀವೆಲ್ಲರೂ ಇದು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.